ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸೋಜಿಗದ ಮೇಲೆ ಸೋಜಿಗ ಉತ್ಖನನ ನಡೀತಾ ಇದ್ದ ಸಂದರ್ಭದಲ್ಲಿ ಅಪರೂಪದ ಪಚ್ಚೆ ಕಲ್ಲು ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಸೋಜಿಗದ ಮೇಲೆ ಸೋಜಿಗ ಉತ್ಖನನ ಕಾರ್ಯ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅಪರೂಪದ ಪಚ್ಚೆ ಕಲ್ಲು ಪತ್ತೆಯಾಗಿದೆ. 8ನೇ ದಿನದ ಉತ್ಖನನದಲ್ಲಿ ಹಸಿರು ಕಲ್ಲು ಪತ್ತೆಯಾಗಿರುವುದು ಅಂದ್ರೆ ಪಚ್ಚೆ ಕಲ್ಲು ಸಾಕಷ್ಟು ಕುತೂಹಲಕ್ಕೆ ಕೌತುಕಕ್ಕೆ ಕಾರಣವಾಗಿದೆ. ಪಚ್ಚೆ ಕಲ್ಲು ಪ್ರಾಚೀನ ಅವಶೇಷ ಪತ್ತೆಯಾಗಿದ್ದ ಬೆನ್ನಲ್ಲೇ ಪಚ್ಚೆ ಕಲ್ಲು ಕೂಡ ಪತ್ತೆಯಾಗಿದೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಗದಗ ಜಿಲ್ಲೆಯ ಲಕ್ಕುಂಡಿ ಇಡೀ ರಾಜ್ಯದ ಹಾಟ್ಸ್ಪಾಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಉತ್ಖನನ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಪಚ್ಚೆ ಕಲ್ಲು ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 8 ದಿನದ ಉತ್ಖನನ ಕ್ರಿಯೆಯಲ್ಲಿ ಈ ಹಿಂದೆ ಕೂಡ ಶಿವಲಿಂಗ ಪತ್ತೆಯಾಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕೆಲವೊಂದಷ್ಟು ಚಾಳುಕ್ಯರಾಳಿದ ಕಾಲದಲ್ಲಿದ್ದಂತಹ ಕೆತ್ತನೆಗಳು ಅಂತ ಕೂಡ ಅಲ್ಲಿನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಬಟ್ ಎಲ್ಲವೂ ಕೂಡ ತನಿಖೆ ಆಗಬೇಕು ಅಥವಾ ಕೆಲವೊಂದಷ್ಟು ರಿಪೋರ್ಟ್ಸ್ ಬರಬೇಕು. ಮನೆಯ ಪಾಯವನ್ನು ತೆಗಿತಾ ಇದ್ದ ಸಂದರ್ಭದಲ್ಲಿ ಸಿಕ್ಕಂತಹ ಕೆಲ ನಿಧಿಗಳ ರೀತಿಯ ವಸ್ತುಗಳು ಬಹಳಷ್ಟು ಕೌತುಕಕ್ಕೆ ಕಾರಣವಾಗಿದ್ದು, ಇನ್ನು ಆ ಭೂಮಿಯ ಒಳಗಡೆ ಏನಾದರೂ ವಸ್ತುಗಳು ಹುದುಗಿದೆಯಾ ಅನ್ನೋದಾಗಿ ಪರೀಕ್ಷೆಗೂ ಕೂಡ ಒಳಪಟ್ಟಿತ್ತು. ದಿನವೂ ಕೂಡ ಒಂದಲ್ಲ ಒಂದು ವಸ್ತು ಸಿಗ್ತಾ ಇದೆ, ವಿಸ್ಮಯಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಾಚೀನ ಅವಶೇಷಗಳು ಕೂಡ ಸಿಕ್ಕಿತ್ತು. ಈ ಹಿಂದೆ ಶಿವಲಿಂಗದ ಪತ್ತೆ ಆಗಿರಬಹುದು ಅಥವಾ ಪಚ್ಚೆ ಅಥವಾ ಕಾಗೆಪುಕ್ಕ ಈ ರೀತಿಯಾದಂತಹ ಕೆಲವೊಂದಷ್ಟು ವಸ್ತುಗಳು ಕೂಡ ಸಿಕ್ಕಿತ್ತು. ಈಗ ನಿನ್ನೆಯೂ ಕೂಡ 8ನೇ ದಿನದ ಉತ್ಖನನದಲ್ಲಿ ಹಸಿರು ಕಲ್ಲು ಪತ್ತೆಯಾಗಿರುವುದು ಅಂದ್ರೆ ಇನ್ನಷ್ಟು ವಸ್ತುಗಳು ಸಿಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ನೋಡೋಣ, ಉತ್ಖನನದ ಕ್ರಿಯೆ ಮತ್ತಷ್ಟು ದಿನಗಳ ಕಾಲ ಮುಂದುವರಿಸಬಹುದು. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ಪ್ರಕ್ರಿಯೆಯನ್ನು ಕೂಡ ಕೈಗೊಂಡಿದೆ. ಅಂದ್ರೆ ಮನೆ ಪಾಯ ತೆಗಿತಾ ಇದ್ದ ಸಂದರ್ಭದಲ್ಲಿ ಸಿಕ್ಕಂತ ಈ ಕೌತುಕ ಬೇರೆ ಬೇರೆ ಜಾಗದಲ್ಲೂ ಕೂಡ ಇದೆಯಾ, ಈ ಪ್ರಶ್ನೆಗಳಿಗೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ಲಕ್ಕುಂಡಿಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಉತ್ಖನನದ ಕಾರ್ಮಿಕರಿಗೆ ವೇತನ ಆಗ್ರಹಿಸಿ ಧರಣಿ ಕುಳಿತುಕೊಂಡಿದ್ದಾರೆ. ಕನಿಷ್ಠ ವೇತನ ನೀಡಿ ಅಂತ ಆಗ್ರಹಿಸಿ ಲಕ್ಕುಂಡಿಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಪ್ರತಿಭಟಿಸುತ್ತಿದ್ದಾರೆ. ಉತ್ಖನನದ ಕಾರ್ಮಿಕರಿಗೆ ವೇತನ ಕೊಡಿ ಅಂತ ಆಗ್ರಹ ಧರಣಿ ಕುಳಿತುಕೊಂಡಿದ್ದಾರೆ. ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷ ಮುಂದಾಳತ್ವ ತೆಗೆದುಕೊಂಡಿದ್ದಾರೆ. ಅಧ್ಯಕ್ಷ ಅಶ್ವಥ್ ಮರೇಗೌಡ್ರು ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇರುವುದು. ಕನಿಷ್ಠ ವೇತನ, ಸುರಕ್ಷಾ ಕಿಟ್ ಅನ್ನ ಕೊಡಿ ಅಂತ ಒತ್ತಾಯಿಸುತ್ತಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ವಶಕ್ಕೆ ಖಾಕಿ ಪಡೆ ಪಡ್ಕೊಂಡಿದ್ದಾರೆ. 3 ವಶಕ್ಕೆ ಪಡೆದು ಗದಗ ರೂರಲ್ ಪೊಲೀಸರು ತನಿಖೆಯನ್ನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈಗಾಗಲೇ ಲಕ್ಕುಂಡಿಯಲ್ಲಿ ನಾವು ಹೇಳ್ತಾ ಇದ್ವಿ, ಸೋಜಿಗ ಕಾರಣವಾಗಿದೆ, ಕೆಲವೊಂದಷ್ಟು ಪ್ರಾಚೀನ ವಸ್ತುಗಳು ಸಿಗ್ತಾ ಇದೆ ಅಂತ. ಬಟ್ ಈ ಕೆಲಸಕ್ಕೋಸ್ಕರ ಈಗ 35ಕ್ಕೂ ಹೆಚ್ಚಿನ ಜನ ಕಾರ್ಮಿಕರನ್ನ ಅಲ್ಲಿ ನೇಮಿಸಿಕೊಳ್ಳಲಾಗಿದೆಯಲ್ಲ, ಅವರಿಗೆ ವೇತನ ಕೊಡಿ ಅಂತ ಆಗ್ರಹಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಧರಣಿ ಕುಳಿತುಕೊಂಡಿದ್ರು, ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರು ಮುಂದಾಳತ್ವವನ್ನು ತೆಗೆದುಕೊಂಡಿದ್ರು. ಅಧ್ಯಕ್ಷ ಅಶ್ವಥ್ ಮರೇಗೌಡ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಸಂದರ್ಭದಲ್ಲಿ ಕನಿಷ್ಠ ವೇತನ, ಸುರಕ್ಷಾ ಕಿಟ್ ಅನ್ನ ನೀಡಬೇಕು ಕಾರ್ಮಿಕರಿಗೆ ಅನ್ನುವಂತ ಒತ್ತಾಯ ಕೇಳಿ ಬಂದಿತ್ತು. ಪ್ರತಿಭಟನೆ ಸ್ವಲ್ಪ ದಾರಿ ತಪ್ಪಿತು. ಆ ಕಾರಣಕ್ಕಾಗಿ ಪ್ರತಿಭಟನಾಕಾರರನ್ನ ಖಾಕಿ ಪಡೆ ವಶಕ್ಕೆ ಪಡ್ಕೊಂಡಿದ್ದಾರೆ. 3 ವಶಕ್ಕೆ ಪಡ್ಕೊಂಡು ಗದಗ ರೂರಲ್ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರು ಬಿಟ್ಟು ಯಾರು ಇರಬೇಡ್ರಿ. ಜಾಗ ಸಂಘಟನೆ ಕಾರ್ಮಿಕ ಸಂಘಟನೆ ಕೊಡ್ರಿ ಅವಂಗೊಂದು ಇವಂಗ ಹಾಕೋರ್ ಸರ್. ಪೊಲೀಸರು ಬಿಟ್ಟು ಯಾರು ಇರಬೇಡ್ರಿ.